ಪ್ರಿಯಾ ತನ್ನ ಅಡುಗೆ ಮನೆಯಲ್ಲಿ ಒಂದು ಜಿರಳೆಯನ್ನು ನೋಡಿ ಜೋರಾಗಿ ಕಿರಿಚಿದಳು. ಅವಳು ಕೂಗುವುದನ್ನು ನೋಡಿ ಅವಳ ಮಕ್ಕಳು ಏನಾಯಿತು ಎಂದು ನೋಡಲು ಬಂದರು. ಜಿರಳೆಯನ್ನು ನೋಡಿದ ಮಕ್ಕಳು ಇನ್ನಷ್ಟು ಜೋರಾಗಿ ಸದ್ದು ಮಾಡಿದರು. ವಯಸ್ಸಾದ ಅವರ ಅತ್ತೆ ಮಾವ ಈ ಶಬ್ದದಿಂದ ಹೊರಗಡೆ ಬಂದರು. ಪ್ರಿಯಾ ಮತ್ತು ಅವಳ ಮಕ್ಕಳು ಕಿರುಚುತ್ತಾ ಇಡೀ ಕುಟುಂಬವನ್ನು ತೊಂದರೆಗೊಳಿಸಿದರು. ಅದೇ ಜಿರಳೆ ಅವಳ ಪತಿಯ ಕೈ ಮೇಲೆ ಕುಳಿತಾಗ ಅವನು ಸುಮ್ಮನೆ ಅದನ್ನು ತಳ್ಳಿದನು ಮತ್ತು ತನ್ನ ಕೆಲಸವನ್ನು ಮುಂದುವರೆಸಿದನು. ಈ ರೀತಿಯಾದ ಪರಿಸ್ಥಿತಿಯಲ್ಲಿ ನೀವು ಹೇಗೆ ಪ್ರತಿಕ್ರಿಯಿಸುವಿರಿ? ನೀವು ಅಲ್ಪವಾದ ಈ ವಿಷಯದ ಮೇಲೆ ಅನಗತ್ಯ ನಾಟಕವನ್ನು ರಚಿಸ್ತೀರಾ ಅಥವಾ ಮೌನವಾಗಿ ಅದನ್ನು ಜಾಡಿಸಿ ನಿಮ್ಮ ಕೆಲಸವನ್ನು ಮುಂದುವರಿಸ್ತೀರಾ? ದೈನಂದಿನ ಜೀವನದಲ್ಲಿ ನಾವು ಇಂತಹ ಅನೇಕ ಜಿರಳೆಗಳನ್ನು ಎದುರಿಸಬೇಕಾಗುತ್ತದೆ. ನೀವು ಎಲ್ಲಿ ಹೋದರೂ ನಮ್ಮನ್ನು ಸವಾಲು ಮಾಡುವ ಅಥವಾ ನಿರಾಶೆಗೊಳಿಸುವ ಅನೇಕ ಜನರಿರುತ್ತಾರೆ. ಈ ಜನರು ನಿಮಗೆ ಎಷ್ಟೇ ತೊಂದರೆ ಮಾಡಿದರೂ ಅವರೊಂದಿಗೆ ಹೇಗೆ ವ್ಯವಹರಿಸಬೇಕೆಂದು ಅರ್ಥ ಮಾಡಿಕೊಳ್ಳುವುದು ಪ್ರಬುದ್ಧತೆ ಮತ್ತು ಸ್ವಯಂ ನಿಯಂತ್ರಣವನ್ನು ತೋರಿಸುವ ಒಂದು ಭಾಗವಾಗಿದೆ. ನಿಮ್ಮ ಭಾವನೆಯನ್ನು ನಿಯಂತ್ರಿಸುವ ಮೂಲಕ ಮತ್ತು ಈ ಜನರೊಂದಿಗೆ ನಿಮ್ಮ ಸಂವಹನವನ್ನು ಮೇಲ್ವಿಚಾರಣೆ ಮಾಡುವ ಮೂಲಕ ನೀವು ನಿಮ್ಮನ್ನು ನಿಭಾಯಿಸಬಹುದು ಮತ್ತು ಅವರೊಂದಿಗೆ ಶಾಂತಿಯುತವಾಗಿ ವ್ಯವಹರಿಸಬಹುದು. ಜೀವನವು ತಪ್ಪಾಗಿರುವಾಗ ಹೇಗೆ ಶಾಂತವಾಗುವುದು ಮತ್ತು ಸಂತೋಷವಾಗಿರಬಹುದು ಎಂಬುದನ್ನು ನಾವು ಕಲಿಯಬೇಕು. ಶಾಂತವಾಗಿರಿ, ಭಯಪಡಬೇಡಿ ಎಂದು